ನಮಸ್ಕಾರ. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಮೂರನೆಯ ಬಾರಿ ಅಧಿಕಾರ ಸ್ವೀಕರಿಸಿದ ನಂತರ ಅಷ್ಟು ಬೇಗ 100 ದಿನಗಳು ಆಗಿ ಹೋಗಿದೆ. ಹಾಗಿದ್ರೆ ಈ 100 ದಿನಗಳಲ್ಲಿ ಮೋದಿಯವರು ಮಾಡಿದ್ದಾದರೂ ಏನು? ಪ್ರಧಾನಿಯಾಗಿ ಮೂರನೇ ಬಾರಿಗೆ ತಾವು ಅಧಿಕಾರಕ್ಕೆ ಬಂದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದಂತಹ ನರೇಂದ್ರ ಮೋದಿಯವರು ಏನಾದರೂ ಮಾಡಿದ್ದಾರಾ ಎನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಾಗಾದರೆ ನರೇಂದ್ರ ಮೋದಿಯವರ ಈ ಕಳೆದ 100 ದಿನಗಳಲ್ಲಿ ಮಾಡಿದಂಥ ಕೆಲವು ವಿಚಾರಗಳನ್ನು ನೋಡಿದರೆ ಒಂದಂತೂ ಸ್ಪಷ್ಟ, ಕೆಲಸ ಆರಂಭ ಆದಂತೆ ಕಾಣ್ತಾ ಇದೆ. ಮೊದಲನೇದಾಗಿ 70 ವರ್ಷ ಮತ್ತು ಅದಕ್ಕಿಂತ ಮೀರಿದ ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೆ 5 ಲಕ್ಷದ ಆಯುಷ್ಮಾನ್ ಕಾರ್ಡನ್ನು ಖಂಡಿತವಾಗಿಯೂ ಕೊಡುವಂಥ ಒಂದು ಆ, ಯೋಜನೆ ಜಾರಿಗೆ ಬಂದಿದೆ. ಮುಂಚೆ ಇದು ಇರಲಿಲ್ಲ. 70 ವರ್ಷ ಆದವರು ಇನ್ನು ನೆಮ್ಮದಿಯಿಂದ ಆರೋಗ್ಯದ ಕಾಳಜಿಯನ್ನು ಪ್ರಧಾನಿಯವರ ಕೈಯಲ್ಲಿಟ್ಟು ಆರಾಮವಾಗಿ ಇರಬಹುದು ಎನ್ನುವಂಥ ಒಂದು ಸಂದೇಶ ರವಾನೆ ಆಗಿದೆ. ಇನ್ನು ಎರಡನೇ ವಿಚಾರ ನೀವು ಗಮನಿಸಿದರೆ 2 ಲಕ್ಷ ಕೋಟಿ ರೂಪಾಯಿಯ ನೂತನ PM ಯೋಜನೆಯನ್ನು ಯುವ ಸಮುದಾಯಕ್ಕಾಗಿಯೇ, ಅವರ ಅಭಿವೃದ್ಧಿಗಾಗಿಯೇ, ಅವರ ಯೋಜನೆಗಳಿಗಾಗಿಯೇ ಮೋದಿಯವರು ಈ ಬಾರಿ ಘೋಷಿಸಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಬಹುಶಃ ನಿರುದ್ಯೋಗ ನಿವಾರಣೆಗೆ ಮತ್ತು ಯುವ ಜನರು ಏನಾದರೂ ಮಾಡಬೇಕು ಅಂತ ದೃಢನಿಷ್ಠ ಇಟ್ಕೊಂಡ್ರೆ ಈ ಯೋಜನೆ, ಈ ಅನುದಾನ ಅವರಿಗೆ ನಿಜಕ್ಕೂ ಸಹಾಯಕ ಆಗಲಿಕ್ಕಿದೆ. ಇನ್ನು ಮೂರನೆಯ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಮುದ್ರಾ ಲೋನ್. ಯಾರೆಲ್ಲ ಸ್ಟಾರ್ಟಪ್ ಮಾಡಬೇಕು ಅಥವಾ ಒಂದು ಹೊಸದಾಗಿ ತಾವೇ ಯೋಜನೆಗಳನ್ನು, ಉದ್ಯೋಗಗಳನ್ನು ಕೊಡುವಂಥದ್ದು ಅಥವಾ ವ್ಯವಹಾರವನ್ನು ಪ್ರಾರಂಭಿಸುವಂಥದ್ದು ಮಾಡಬೇಕು ಅಂತೇಳಿ ಕನಸು ಕಂಡಿರ್ತಾರಲ್ಲ, ಅವರಿಗೋಸ್ಕರ ಈ ಮುದ್ರಾ ಲೋನ್ ಇಲ್ಲಿ ತನಕ 10 ಲಕ್ಷ ಇದ್ದದ್ದನ್ನು ಇನ್ನು 20 ಲಕ್ಷಕ್ಕೆ ಏರಿಸುವ ಮೂಲಕ ಹೊಸ ರೀತಿಯಲ್ಲಿ ಯುವ ಸಮುದಾಯ ಚಿಂತನೆಯಲ್ಲಿ ತೊಡಗಬಹುದು, ನಾವಿದ್ದೇವೆ ಎನ್ನುವಂಥ ಒಂದು ಧೈರ್ಯ ಕೇಂದ್ರದಿಂದ ಬಂದಂತೆ ಕಾಣ್ತಾ ಇದೆ. ಇನ್ನೊಂದು ವಿಚಾರ ನೀವು ನೋಡಿದ್ರೆ ಲಖ್ಪತ್ ದೀದಿ ಎನ್ನುವಂಥ ಒಂದು ಕಾನ್ಸೆಪ್ಟ್ ಇತ್ತು. ಸುಮಾರು 3 ಕೋಟಿ ಮಹಿಳೆಯರನ್ನು ಲಕ್ಷಾಧೀಶರನ್ನಾಗಿ ಮಾಡುವಂಥ ನರೇಂದ್ರ ಮೋದಿಯವರ ಯೋಜನೆ. ಇದರಲ್ಲಿ ಈಗಾಗಲೇ 1 ಕೋಟಿ ಲಖ್ಪತ್ ದೀದಿಗಳು ಆಗಿ ಹೋಗಿದೆ. ಆದರೆ ಈಗ ನಾವು ನೋಡಬೇಕಾಗಿರುವಂಥದ್ದು ಕಳೆದ 100 ದಿನಗಳಲ್ಲಿ ಎಷ್ಟು ಮಂದಿ ಲಖ್ಪತ್ ದೀದಿಗಳಾಗಿದ್ದಾರೆ ಅಂತ. ಹೌದು, ಅದು ಕೂಡ 100 ದಿನಗಳಲ್ಲಿ 11 ಲಕ್ಷ ಲಖ್ಪತ್ ದೀದಿಗಳ ಒಂದು ಗಣನೆ ಸಿಗ್ತಾ ಇದೆ. ಇದು ಕೂಡ ಒಂದು ರೀತಿಯಲ್ಲಿ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ರೈಲು, ವಂದೇ ಭಾರತ್ ರೈಲು ಕಳೆದ 100 ದಿನಗಳಲ್ಲಿ 15ಕ್ಕೂ ಹೆಚ್ಚು ವಂದೇ ಭಾರತ್ ರೈಲು ಭಾರತದ ವಿವಿಧ ಕಡೆಗಳಲ್ಲಿ ಓಡಾಟವನ್ನು ಪ್ರಾರಂಭಿಸಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಂದೇ ಭಾರತ್ ರೈಲು ಭಾರತದಲ್ಲೇ ನಿರ್ಮಾಣ ಆಗುವಂಥದ್ದು, ಅತ್ಯಾಧುನಿಕ ತಂತ್ರಜ್ಞಾನ ಇರುವಂಥ ಒಂದು ರೈಲು ವ್ಯವಸ್ಥೆ. ಇದು 15ಕ್ಕೆ ಹೆಚ್ಚು ಕಡೆಗಳಲ್ಲಿ 100 ದಿನಗಳಲ್ಲಿ ಆಗಿರುವಂಥದ್ದು ಕೂಡ ನಿಜಕ್ಕೂ ಗಮನಿಸಬೇಕಾಗಿರುವಂಥ ಸಂಗತಿ. ಇನ್ನು 100 ಕೋಟಿಗೂ ಹೆಚ್ಚು ಆವಾಸ್ ಯೋಜನೆಗಳಲ್ಲಿ ಮನೆಗಳನ್ನು ಕೊಡುವಂಥ ಒಂದು ಭರವಸೆ ನೀಡಲಾಗಿತ್ತು. ಅದು ಕೂಡ ಕಾರ್ಯ ಆರಂಭವಾಗಿದೆ. ಇನ್ನು 15 ಲಕ್ಷ ಕೋಟಿಗೂ ಮಿಕ್ಕಿ ವಿವಿಧ ಯೋಜನೆಗಳು ಪ್ರಾರಂಭವಾಗಲಿಕ್ಕೆ ಈಗಾಗಲೇ ಒಂದು ಅಡಿಪಾಯ ಹಾಕುವಂಥ ಕೆಲಸ ಆರಂಭವಾಗಿದೆ. ಮತ್ತೊಂದು ಕಡೆಯಲ್ಲಿ ಬಾಸ್ಮತಿ ರೈಸ್, ನೀರುಳ್ಳಿ ಇದರ ರಫ್ತಿಗೆ ಏನು ನಿಷೇಧ ಇತ್ತು ಅದು ಕೂಡ ರದ್ದಾಗಿದೆ. ಈ ಮೂಲಕ ರೈತರಲ್ಲಿ ಕೂಡ ಒಂದು ಹೊಸ ಆಶಾದಾಯಕ ಬೆಳವಣಿಗೆಯನ್ನು ಕೂಡ ನಾವು ಕಾಣಬಹುದು. ಓವರಾಲ್ ಆಗಿ ನೋಡಿದರೆ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣಗಳು, ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೊಸ ರೀತಿಯ ಒಂದು ವೇಗ ಸಿಕ್ಕಿದೆ ಎನ್ನುವುದಕ್ಕೆ ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲ. ಹಾಗಾದರೆ ಈ 100 ದಿನಗಳು ನಿಜಕ್ಕೂ ಫಲಪ್ರದನ? ಇದನ್ನು ಜನರೇ ತೀರ್ಮಾನಿಸಬೇಕು.